ಕೆಲಸ. ವಿಶೇಷವಾಗಿ ಒಂದು ಸಮುದಾಯ ಬಹಳ ಆತಂಕಗೊಂಡಿದ್ದು, ಒಂದು ಸಮುದಾಯದ ಮತ ಬ್ಯಾಂಕನ್ನು ಕಡಿತಗೊಳಿಸಲಾಗುತ್ತೆ. ಮುಸ್ಲಿಂ ಸಮುದಾಯವನ್ನು ಮತದಾರರ ಪಟ್ಟಿಯಿಂದ ಅನೇಕ ಡಿಲೀಷನ್ಗಳಾಗುತ್ತೆ, ಹೀಗಾಗಿ ಆತಂಕಗೊಂಡಿದ್ದ ಆ ಸಮುದಾಯ. ಇದು ಅಂದರೆ ಸುಮ್ಮನೆ ತಪ್ಪು ಗ್ರಹಿಕೆಯಿಂದ ಆದಂಥ ಆತಂಕ. ಇದು ಖಂಡಿತ ನಿಜ ಅಲ್ಲ. ಯಾಕೆಂದರೆ ಮೂಲ ನಿವಾಸಿಗಳಾಗಿದ್ದು ಭಾರತೀಯರಾಗಿದ್ದು ಇಲ್ಲೇ ಹುಟ್ಟಿ ಬೆಳೆದವರಿಗೆ ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕನ್ನು ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ. ಅದೇ ಬಾಂಗ್ಲಾದೇಶದವ್ರು ಬಂದಿದ್ರೆ ಖಂಡಿತ ತೆಗಿತೀವಿ, ಅದ್ರಾಗೇನು ಅನುಮಾನ ಇಲ್ಲ. ಬಾಂಗ್ಲಾದೇಶದವ್ರು ಬರಲಿ, ಬೇರೆ ಬೇರೆ ದೇಶದವ್ರು ಬರಲಿ, ಯಾರೇ ಬಂದು ಮತದಾರ ಪಟ್ಟಿಯಲ್ಲಿ ಹೆಸರೇನಾದ್ರು ಹಿಂದೆ ತಪ್ಪು ಗ್ರಹಿಕೆಯಿಂದ ಸೇರ್ಪಡೆ ಮಾಡ್ಕೊಂಡಿದ್ರೆ, ತಪ್ಪಾಗಿದ್ರೆ ಅದನ್ನು ಸರಿ ಮಾಡೋಕ್ಕೆ ಇದೊಂದು ಅವಕಾಶ. ಹಾಗಂತ ಸ್ಥಳೀಯ ನಿವಾಸಿಯಾಗಿದ್ದು ಯಾವುದೇ ಕಮ್ಯುನಿಟಿ ಆಗಲಿ, ಉದಾಹರಣೆ ಮೈನಾರಿಟಿ ಕಮ್ಯುನಿಟಿ ನಮ್ಮ ಸುಮಾರು ಕ್ಷೇತ್ರಗಳು ಬರ್ತದೆ, ಅಲ್ಲೇ ಹೆಚ್ಚು ಫಾರ್ಮನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಅದರಲ್ಲಿ ಏನು ತಪ್ಪಿಲ್ಲ, ಯಾಕೆಂದರೆ ಅವರೆಲ್ಲರೂ ಇದ್ದಾರೆ. ನಾವು ಇಷ್ಟೇ ಯಾರು ಶಿಫ್ಟಾಗಿ ಹೋಗಿದ್ದಾರೆ ಅವ್ರಿಗೆ ಮತದಾರ ಪಟ್ಟಿಯಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಕೊಡೋದಿಲ್ಲ. ಈಗ ಮನೆ ಮನೆಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕೊಡ್ತಾ ಇದ್ದೀರಿ. ಈಗ ಆರಂಭದಲ್ಲಿ ಯಾವುದೇ ದಾಖಲೆಗಳನ್ನು ನೀಡುವ ಅವಶ್ಯಕತೆ ಕಾಣಿಸುತ್ತಾ? ಇಲ್ಲ. ಈಗ ನಾವು ಫಾರ್ಮ್ ಕೊಡ್ತೀವಿ, 2 ಸೆಟ್ ತೊಗೊಂಡೋಗ್ತೀವಿ. ನಿಮಗೆ ಈಗ ವೋಟರ್ ಲಿಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂದರೆ 2 ಫಾರ್ಮನ್ನು ತೊಗೊಂಡೋಗಿರ್ತೀವಿ. 2 ಫಾರ್ಮನ್ನು ಕೊಡ್ತೀವಿ, ಒಂದು ಫಿಲ್ ಮಾಡಿ ನಾವು ವಾಪಸ್ ತೊಗೋತೀವಿ, ಒಂದು ಫಾರ್ಮ್ ನಿಮ್ಮ ಕಡೆಗೆ ಇರುತ್ತೆ. ಇದರಲ್ಲಿ ಈಗ ಈ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಫಾರ್ಮ್ ಕೊಟ್ಟಿದ್ರಲ್ಲಿ ಪ್ರೀ ಫಿಲ್ಡ್ ಇರುತ್ತೆ. 2025ರಲ್ಲಿ ಮತದಾರ ಪಟ್ಟಿಯಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮದು ಅದೆಲ್ಲವನ್ನು ಬರೆದಿರುತ್ತೆ. ಅಕಸ್ಮಾತ್ ನಿಮ್ಮ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿ ಬರೀಬೋದು. ಏಜ್ ತಪ್ಪಾಗಿರ್ಬೋದು, ಅಡ್ರೆಸ್ ತಪ್ಪಾಗಿರ್ಬೋದು, ಇನ್ನೊಂದು ಮತ್ತು ಆಧಾರ್ ನಂಬರ್ ಕೇಳಿದ್ದೀವಿ, ಆಧಾರ್ ನಂಬರನ್ನು ಬರೀಬೇಕು. ಫೋಟೋ ಅಂಟಿಸಿದ್ದು ಇರ್ತದೆ, ನೀವು ಹಳೆ ಫೋಟೋ ಇರ್ತದೆ, ಅದನ್ನು ಚೇಂಜ್ ಮಾಡೋದಿದ್ರೆ ಪಕ್ಕದಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದೀವಿ, ಅದರಲ್ಲಿ ಈಗಿನ ಪಾಸ್ಪೋರ್ಟ್ ಸೈಜನ್ನು ಹಾಕಬೇಕು. ಹಾಕಿ ನಮಗೆ ಕೊಟ್ಟರೆ ಸಾಕು, ಸೈನ್ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ಕಡ್ಡಾಯವಾಗಿ ಫೋಟೋ ಅಂಟಿಸಲೇಬೇಕಾ ಅಥವಾ ಬದಲಾವಣೆ ಮಾಡುವಂಥ? ಫೋಟೋ ಕಡ್ಡಾಯ ಇಲ್ಲ. ನನ್ನ ಫೋಟೋ ಉದಾಹರಣೆ ಮತದಾರ ಪಟ್ಟಿಯಲ್ಲಿ ನೀವು ನೋಡಿರ್ಬೋದು, ಹಳೇ ಫೋಟೋಗಳು ಇರ್ತದೆ, ಅಪ್ಡೇಟೇ ಮಾಡಿರೋದಿಲ್ಲ. ಅಂಥ ಹಳೆ ಫೋಟೋ ಇದ್ದರೆ ಅದನ್ನು ಚೇಂಜ್ ಮಾಡೋಕ್ಕೆ ಈಗೊಂದು ಅವಕಾಶ, ಸದಾವಕಾಶ. ಹಾಗಾಗಿ ಅದನ್ನು ಚೇಂಜ್ ಮಾಡಿ ಕೊಟ್ಟರೆ ನಾವು ಅದನ್ನು ಚೇಂಜ್ ಮಾಡ್ತೀವಿ, ಇಲ್ಲಾಂದರೆ ಅದೇ ಇರಲಿ ಅಂತಂದರೆ ಅದೇ ಇರ್ಬೋದು. ಹಾಗಾಗಿ ಈ ಫಾರ್ಮ್ ಜೊತೆಗೆ ಯಾವುದೇ ದಾಖಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ಏನಾಗಿದೆ, ನಮ್ಮಲ್ಲಿ ಸುಮಾರು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ನಂತರದಲ್ಲಿ 2 ಪ್ರತಿಗಳಲ್ಲಿ ತೆಗೆದುಕೊಂಡು ಹೋಗಿರ್ತೀರಿ ಅಂತ ಹೇಳಿದ್ರೆ, 2 ಪ್ರತಿ ಅಂತ ಹೇಳಿದ್ರೆ 1 ಪ್ರತಿ ಮತದಾರರಿಗೆ ಕೊಡ್ತೀವಿ, 1 ಪ್ರತಿ ಮತದಾರರ ಹತ್ರನೇ ಇರ್ತದೆ, 1 ಪ್ರತಿಯನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಅದನ್ನು ತೆಗೆದುಕೊಂಡು ಹೋಗಿದ್ದನ್ನು ನಾವು ಸ್ಕ್ಯಾನ್ ಮಾಡ್ತೀವಿ, ಮತದಾರ ಪಟ್ಟಿಗೆ ಸೇರ್ಪಡೆಯನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿ ಯಾರ್ದೆಲ್ಲ ಮ್ಯಾಪಿಂಗ್ ಆಗಿದೆ, 2002ರಲ್ಲೇನು ಮತದಾರ ಪಟ್ಟಿ ಇತ್ತು, ಅದರಲ್ಲಿ ಯಾರ ಹೆಸರಿತ್ತು ಡೈರೆಕ್ಟಾಗಿ ಅದು ಬಂದುಬಿಡುತ್ತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಏನು ನೋಟಿಸ್ ಕೊಡೋದಾಗಲಿ ದಾಖಲೆ ಕೇಳೋದಾಗಲಿ ಮಾಡೋದಿಲ್ಲ. ಅವ್ರ ತಂದೆ ಇದ್ದರೂ ನಾವು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಇಲ್ಲ, ಅವ್ರು ಇರಬೇಕು, ಅವ್ರ ತಂದೆ ಇರಲೇಬೇಕು. ಈಗ ವೋಟರ್ ಲಿಟಿ ಸೇರಬೇಕು ಅಂದರೆ ಈಗಿನ ವೋಟರ್ ಆಗಿರಬೇಕು, ಇಲ್ಲ ಅವ್ರ ತಂದೆ 2002ರಲ್ಲಿ ಇರಲೇಬೇಕು, ಯಾರಾದರೂ ಒಬ್ಬರು. ಅವ್ರು 2 ಇಲ್ಲ ಅಂದರೆ ಅಂಥವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ಕೆಲವು ನೋಟಿಸ್ಗಳು ಬರುವಂಥ ಸಾಧ್ಯತೆ ಇರ್ತದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು ಸರ್ಕಾರ ಇಶ್ಯೂ ಮಾಡಿರುವಂಥ ಸುಮಾರು 12 ಸರ್ಟಿಫಿಕೇಟ್ಗೆ, ಆ ಸರ್ಟಿಫಿಕೇಟ್ಗಳಲ್ಲಿ ಒಂದನ್ನು ಯಾವುದಾದ್ರೂ ಹಾಜರುಪಡಿಸಿದರೆ ಸಾಕು, ನಾವು ಅದನ್ನು ಮತದಾರ ಪಟ್ಟಿಗೆ ಕನ್ಸಿಡರ್ ಮಾಡ್ತೀವಿ. ಓಕೆ. ಈ ಬಾರಿ QR ಕೋಡನ್ನು ನೀವು ಮಾಡ್ಕೊಂಡಿದ್ದೀರಿ, ಪ್ರತಿ ಮತದಾರರಿಗೂ ಒಂದು QR ಕೋಡ್ ಮಾಡ್ಕೊಂಡಿದ್ದೀರಿ. ಏನು ಅದರ ವೈಶಿಷ್ಟ್ಯ ಏನು ಸರ್? QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಡುಪ್ಲಿಕೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ, ಯಾರಾದರೂ ಅವರೇ ಫಾರ್ಮ್ ತೊಗೊಂಬಂದು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಒಂದು, ಇನ್ನು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಡೀಟೇಲ್ಸ್ ಬಂದುಬಿಡುತ್ತೆ, ನಾವು ಎಲ್ಲವನ್ನು ಟೈಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ.